ಚನ್ನಪಟ್ಟಣ ತಾಲೂಕಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಮತ್ತು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಆನಂದ್ ಸ್ವಾಮಿ, ಚನ್ನಪಟ್ಟಣ ತಾಲೂಕು ಜೆಡಿಎಸ್ ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು, ಜೆಡಿಎಸ್ ಹಿರಿಯ ಮುಖಂಡ ಆಪ್ಕಾಮ್ಸ್ ದೇವರಾಜು, ಡಿಎಂಕೆ ಕುಮಾರ್, ರೇಖಾ ಉಮಾಶಂಕರ್, ಮುಖಂಡರಾದ ಕೂಡ್ಲೂರ್ ಸಿದ್ದರಾಮು, ಕೆಂಗಲ್ ಮೂರ್ತಿ, ರಾಜಪ್ಪ, ಸಂತೋಷ್, ಕನ್ನಮಂಗಲ ಯೋಗಲಿಂಗು ಹಾಗೂ ಇನ್ನು ಹಲವಾರು ಮುಖಂಡರು ಹಾಜರಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೆಯ ಜನ್ಮದಿನವನ್ನು ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಕಾರ್ಯಕ್ರಮಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅಂಬೇಡ್ಕರ್ ಪ್ರತಿಮೆಯ ಮುಂದೆ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರಾದಂಥ ಡಾಕ್ಟರ್ ಮಂಜುನಾಥ್ ರವರು, ವೇದಿಕೆ ಮೇಲೆ ಬಹಳಷ್ಟು ಜನ ಅಂಬೇಡ್ಕರ್ ಅಭಿಮಾನಿಗಳು, ನಾವು ನೀವೆಲ್ಲ ಸೇರಿಕೊಂಡು ಇವತ್ತು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ಅವರ ಸಾಧನೆಯನ್ನು ನೆನೆಸ್ಕೊಳ್ಳೋದ್ರ ಮುಖಾಂತರ ನಮಗೆ ಕೊಟ್ಟಂಥ ಸಂವಿಧಾನದ ಅಡಿನಲ್ಲಿ ಬಹಳಷ್ಟು ವರ್ಷಗಳಾಯಿತು. ಸ್ವಾತಂತ್ರ್ಯದ ನಂತರ ಬಹಳಷ್ಟು ಬದಲಾವಣೆಗಳನ್ನು ಈ ದೇಶದಲ್ಲಿ ಆಗಿರ್ತಕ್ಕಂಥದ್ದು ನಾವು ನೀವೆಲ್ಲ ಕಂಡಿದ್ದೀವಿ. ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಬಲವಾದಂಥ ಒಂದು ಅಡಿಪಾಯದ ಅಡಿನಲ್ಲಿ ನಮಗೆ ಸ್ವಾತಂತ್ರ್ಯ ನಂತರದ ಈ ದೇಶದಲ್ಲಿ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಕೂಗು ನೋವಿಗೆಲ್ಲ ಪರಿಹಾರ ಕಂಡುಕೊಂಡಿದ್ದೀವಿ, ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ ಅಂತೇಳಿ ನಾನಾದರೂ ಎಲ್ಲ ಕಡೆ ಹೇಳ್ತಾ ಇರ್ತೇನೆ. ಬಂಧುಗಳೇ, ಇವತ್ತು ಅಂಬೇಡ್ಕರ್ ಅವರ ಆಶಯವನ್ನು, ಅವರ ಭಾವನೆಗಳನ್ನು ಕಾನೂನು ಮುಖಾಂತರ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನು ಜನಪ್ರತಿನಿಧಿಗಳಂತ ನಾವು ಮಾಡಿದ್ರೆ ಅದು ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತ ನಾನಾದರೂ ಭಾವಿಸ್ತೇನೆ. ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಅವರು ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವತ್ತು ಸಮಾಜ ನಡೀತಾ ಇದೆ. ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ, ಮುಂದೆನೂ ಕೂಡ ಕೆಲಸ ಮಾಡ್ತೀವಿ. ಈ ದೇಶಕ್ಕೆ ಅಭಿವೃದ್ಧಿಗೆ, ಸಮಾನತೆಗೆ ಪೂರಕವಾಗಿ ಇವತ್ತು ನಮ್ಮ ದೇಶ ಬಹಳ ಎಲ್ಲ ಕ್ಷೇತ್ರಗಳಲ್ಲೂ ಉನ್ನತಿಯನ್ನು ಸಾಧಿಸ್ತಾ ಇದೆ. ಬಹಳಷ್ಟು ಅಭಿಮಾನದಿಂದ ಇವತ್ತು ಈ ಕಾರ್ಯಕ್ರಮ ಬಹಳಷ್ಟು ಕಡೆ, ಇವತ್ತು ತಾಲೂಕಿನಲ್ಲಿ 16 ಕಡೆ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ MP ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಬಿಡುವುದೇ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ನಾವೆಲ್ಲ ಈ ಚನ್ನಪಟ್ಟಣದ ಬಂಧುಗಳು, ಎಲ್ಲ ನಗರವಾಸಿಗಳು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇದೇ ಕಾರ್ಯಕ್ರಮ ರಾಷ್ಟ್ರಾದ್ಯಂತ ಬಹಳ ಭಕ್ತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ನಡೀತಾ ಇದೆ. ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಜನಪ್ರಿಯ ಶಾಸಕರಾದಂಥ ಆತ್ಮೀಯರಾದಂಥ SP ಯೋಗೇಶ್ವರ್ ಅವರು, ಈಗಾಗಲೇ CP ಯೋಗೇಶ್ವರ್ ಅವರು ಇದರ ಮಹತ್ವವನ್ನು ಹೇಳಿದ್ದಾರೆ. ವೇದಿಕೆ ಮೇಲೆ ಆನಂದ್ ಸ್ವಾಮಿ ಅವರಿದ್ದಾರೆ, ನಾಗರಾಜು ಅವರಿದ್ದಾರೆ, ಮತ್ತು ಎಲ್ಲ ಇಲ್ಲಿ ಮುಖಂಡರುಗಳು ಮತ್ತು ಎಲ್ಲ ಅಂಬೇಡ್ಕರ್ ಈ ಟ್ರಸ್ಟ್ನ ಅಭಿಮಾನಿಗಳೆಲ್ಲ ಇದ್ದೀರಿ. ತಮ್ಮೆಲ್ಲರಿಗೂ ನನ್ನ ಹೃದಯಸ್ಫೂರ್ತಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಅಂದರೆ ಅಂಬೇಡ್ಕರ್ ಅವರು ಈ ದೇಶ ಕಂಡಂಥ ಬಹಳ ಅಪ್ರತಿಮ ನಾಯಕ, ಮಹಾ ಬುದ್ಧಿವಂತರು ಕೂಡ ಅವರು. ಯಾಕೆಂದರೆ ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಬಾಂಬೆ ಯೂನಿವರ್ಸಿಟಿನಲ್ಲಿ BA ಎಕನಾಮಿಕ್ಸು ಪದವಿಯನ್ನು ಪಡೆದು ನಂತರ ಬರೋಡಾ ಮಹಾರಾಜರವರ ಆರ್ಥಿಕ ಸಹಾಯದಿಂದ ಅಮೇರಿಕದಲ್ಲಿ PhD ಪಡೆದು ನಂತರ ಇಂಗ್ಲೆಂಡ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಕೂಡ ಉನ್ನತ ಪದವಿಯನ್ನು ಪಡೆದು ಭಾರತಕ್ಕೆ ಬರ್ತಾರೆ. ಆದರೆ ಅವರು ಇಷ್ಟೆಲ್ಲ ಪದವಿಗಳನ್ನು ಪಡೆದರೂ ಕೂಡ ಅವರು ಸಮಾಜದ ಧ್ವನಿಯಾಗಿ, ನಿರ್ಗತಿಕರ ಧ್ವನಿಯಾಗಿ, ಅಸ್ಪೃಶ್ಯತೆ ವಿರುದ್ಧ ಹೋರಾಡತಕ್ಕಂಥ ಮನೋಭಾವವನ್ನು ಮುಂದುವರಿಸ್ತಾರೆ. ಅದರಿಂದ ಇವತ್ತು ನಾವು ಅವರನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೇವೆ. ಇವತ್ತು ಬಹಳ ಮುಖ್ಯವಾಗಿದೆ. ಅದರಿಂದ ಕೇವಲ ಅವರು ಸಂವಿಧಾನ ಶಿಲ್ಪಿ ಅಲ್ಲ, ಸಾಮಾಜಿಕ ಪರಿವರ್ತನೆ, ಸಾಮಾಜಿಕ ಶಿಲ್ಪಿ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದರು,
ಮತ್ತು ಕೂಲಿ ಕಾರ್ಮಿಕರ ಹಕ್ಕುಗಳನ್ನು ಯಾವ ರೀತಿ ನಾವು ಕೂಲಿ ಕಾರ್ಮಿಕರಿಗೆ ಹಕ್ಕನ್ನು ಕೊಡಬೇಕು, ಸಮಾಜದಲ್ಲಿ ಸಮಾನತೆ ಇರಬೇಕು, ಸಾಮರಸ್ಯ ಇರಬೇಕು, ಸಹಿಷ್ಣುತೆ ಇರಬೇಕು ಅನ್ನೋದು ಇವತ್ತು ಅಂಬೇಡ್ಕರ್ ಹಾಕಿಕೊಟ್ಟ ಇವತ್ತು ನಮ್ಮ ಸಂವಿಧಾನದಡಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಭಾರತ ದೇಶದಲ್ಲಿ. ಯಾಕೆಂದರೆ ಸಂವಿಧಾನ ನಮಗೆ ಒಂದು ಅದೇ ಒಂದು ದೇವರು ಕೊಟ್ಟಂಥ ಒಂದು ಕಾಣಿಕೆ. ಯಾವಾಗಲೂ ಅಷ್ಟೇ ಒಬ್ಬ ಮನುಷ್ಯ ಸಮಾಜ ಸೇವೆ ಮಾಡಿದರೆ, ಸಮಾಜದಲ್ಲಿ ಸುಧಾರಣೆಗಳನ್ನು ತಂದು ಸಮಾನತೆಯನ್ನು ಕೊಟ್ಟರೆ ಅವರು ಸೂರ್ಯಚಂದ್ರ ಇರುವವರೆಗೂ ಅವರ ಹೆಸರು ಶಾಶ್ವತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೂರ್ಯಚಂದ್ರ ಯಾಕೆಂದರೆ ಅಂಬೇಡ್ಕರ್ ಅವರು ಹಲವಾರು ಅವರ ಶಿಫಾರಸ್ ಮೇಲೆ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು ಅಂಬೇಡ್ಕರ್ ಅವರ ಶಿಫಾರಸಿನ ಮೇಲೆ. ಮತ್ತು ಫೈನಾನ್ಸ್ ಕಮಿಷನ್ ಅಂತ ನಾವು ಹೇಳ್ತೀವಿ, ಅಂದರೆ ಸಂಬಳ ಜಾಸ್ತಿ ಮಾಡಬೇಕಾ ಅಥವಾ TDA ಕೊಡಬೇಕಾ, ಎಷ್ಟು ಸಂಬಳ ಕೊಡಬೇಕು, ಅದನ್ನು ಫೈನಾನ್ಸ್ ಕಮಿಷನ್ ಸ್ಥಾಪನೆ ಮಾಡಿದವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಸೊ ಇವತ್ತು ಅದಕ್ಕೋಸ್ಕರ ಅಂಬೇಡ್ಕರ್ ಅವರನ್ನು ನಂತರ ಕೇವಲ ಅವರ ಪ್ರಭಾವ ನಮ್ಮ ರಾಷ್ಟ್ರದಲ್ಲಿ ಮಾತ್ರ ಇಲ್ಲ, ಇವನ್ ಕೆಲವು ಐರೋಪ್ಯ ದೇಶಗಳಲ್ಲಿ, ಹಂಗೇರಿ ಅಂತ ಒಂದು ದೇಶ ಇದೆ, ಅಲ್ಲಿ ಅವರ ಪ್ರತಿಮೆಯನ್ನು ಅಲ್ಲೂ ಕೂಡ ಬುಡಕಟ್ಟಿನ ಜನರು ಇವತ್ತು ಅಂಬೇಡ್ಕರ್ ಅವರನ್ನ ಪೂಜೆ ಮಾಡುವಂಥದ್ದು. ಬಹುಶಃ ಎಲ್ಲ ಭಾರತೀಯರು ಕೂಡ ಗೌರವಿಸುವಂಥ ಒಬ್ಬ ವ್ಯಕ್ತಿ ಇದೆ ಅಂದರೆ ಅದು ಅಂಬೇಡ್ಕರ್. ಎಲ್ಲ ಸಮಾಜದ ವ್ಯಕ್ತಿ